ಕಬ್ಬಿಣದ ಹಂಚು ಅಥವಾ ತವಾನ ಪಳಗಿಸುವ ವಿಧಾನ ಭಾಳ ಅದಾವ್ರಿ. ಇವತ್ತು ನಾನು ನಂಗೆ ಗೊತ್ತಿರುವಂಥ ಒಂದು ವಿಧಾನ ತೋರ್ಸಾಕತ್ತೀನಿ. ನೀವು ಯಾವ ರೀತಿ ಸೀಸ್ನಿಂಗ್ ಅಂದ್ರೆ ಪಳಗಿಸ್ತೀರಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ, ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ನನ್ನ ಕಡೆ ಆಲ್ರೆಡಿ ದೊಡ್ಡ ದೋಸೆ ತವ ಐತ್ರಿ. ಒಂದು ಸಣ್ಣ ದೋಸೆ ತವ ಬೇಕಾಗಿತ್ತು, ಯಾಕಂದ್ರೆ ಸಣ್ಣದಿದ್ರೆ ಪಟ್ನ ದೋಸೆ ಮಾಡ್ಕೋಬೋದು ಅಂತೇಳಿ. ಉಡುಪಿ ಕೃಷ್ಣ ಮಠಕ್ಕೆ ಹೋದಾಗ ಅದ್ರ ಹತ್ರ ಅಲ್ಲಿ ಒಂದು ಅಂಗಡಿ ಇತ್ತು, ಅಲ್ಲಿಂದ ನೋಡಿದ್ದೆ, ತೊಗೊಂಬಂದೆ. ಈಗ ಇದನ್ನು ಮೊದಲು ತೊಗೊಂಬಂದ್ಕೂಲ ಏನು ಮಾಡಿದೆ ಅಂತಂದ್ರೆ ಸ್ವಚ್ಛಂಗೆ ಸೋಪ್ ಹಚ್ಚಿ ತೊಳೆದೆ ರೀ, ತಿಕ್ಕಿ ತೊಳೆದೆ. ಅದ್ರ ಲೈಟಂಗೆ ತಿಕ್ಕ್ರಿ, ಜೋರಂಗೆ ಬಾರಾಗಿ ತಿಕ್ಕಕ್ಕೆ ಹೋಗ್ಬೇಡ್ರಿ. ನೆಕ್ಸ್ಟ್ ಒಂದು ದೊಡ್ಡ ಬುಟ್ಟಿ ತೊಗೊಂಡು, ಬುಟ್ಟಿ ಒಂದು ಟಬ್ ಏನರ ತಗೋರಿ, ಅದ್ರಾಗ ಈ ಹಂಚು ಇಟ್ಬಿಟ್ಟು ಇದ್ರಾಗ ಗಂಜಿ ನೀರು ಹಾಕಬೇಕು. ಅಕ್ಕಿ ಗಂಜಿ ಇರುತ್ತಲ್ಲ, ಆ ಗಂಜಿ ನೀರು ಹಾಕಬೇಕು. ಪೂರ್ತಿ ಗಂಜಿ ನೀರಾಗ ಮುಳುಗಿಸಿದ್ರೆ ಭಾಳ ಚಲೋ. ಅಷ್ಟು ಅಕ್ಕಿ ಗಂಜಿ ಇರಲಿಲ್ಲಪ್ಪ ಅಂತಂದ್ರೆ ಬಿಸಿನೀರು ಹಾಕಿದ್ರು ನಡಿತೈತಿ. ಸ್ವಲ್ಪ ಗಂಜಿ ಜೊತೆ ಬಿಸಿನೀರು ಹಾಕಬೇಕು. ಅದ್ರಲ್ಲಿ ಲಕ್ಷ್ಯ ಇರಲಿ, ಹಂಚು ಪೂರ್ತಿ ಮುಳುಗಬೇಕು. ಈಗ ಇದನ್ನು ಹಿಂಗೆ ಒಂದು 2-3 ದಿನ ಬಿಡಬೇಕು. ನಿಮ್ಮ ಕಡೆ ಅಷ್ಟು ಟೈಮ್ ಇರಲಿಲ್ಲಪ್ಪ ಅಂತಂದರೆ ಕಡಿಮೆ ಅಂದರೂ 1 ದಿನಾರ ಇದನ್ನು ಬಿಡಬೇಕು. 1 ದಿನ ಇಟ್ಟರು ನಡಿತೈತಿ. 3 ದಿನ ಆದಮೇಲೆ ನೋಡ್ರಿ ಹೆಂಗಾಗೈತಿ. ಈಗ ಇದನ್ನು ಗಂಜಿ ನೀರಿನಿಂದ ತೆಗೆದು ಸೋಪ್ ಹಚ್ಚಿ ತಿಕ್ಕಿ ತೊಳ್ಕೊಂಡು ಬರ್ತೀನಿ ರೀ. ಒಂದು ಕಾಟನ್ ಅರ್ಬಿ ತಗೊಂಡು ಚೆಂದಂಗೆ ಒರೆಸ್ಬೇಕು, ಚಲೋತಂಗೆ ತಿಕ್ಕಿ ಒರೆಸ್ಬೇಕು. ಲಕ್ಷ್ಯ ಇರಲಿ, ಸ್ವಲ್ಪ ನೀರಿನ ಅಂಶ ಇರಬಾರ್ದು. ಆಮೇಲೆ ಇನ್ನೊಂದಿಲ್ಲೇನು ಲಕ್ಷ್ಯ ಇರಬೇಕಪ್ಪ ನೀವಂತಂದ್ರೆ, ಈ ತವಾನ ನೀವು ಹಂಚಿನ ಸ್ಟೀಲಿನ ಸ್ಕ್ರಬ್ಬರ್ ಇರುತ್ತೆ ನೋಡ್ರಿ, ಸ್ಟೀಲಿನ ಗುಂಜ್ ಅಂತಲ್ಲ, ಅದರಲ್ಲೇ ತಿಕ್ಕಕ್ಕೆ ಹೋಗ್ಬೇಡ್ರಿ. ಹಸಿರಂದಿರುತ್ತಲ್ಲ, ಹಸಿರು ಸ್ಕ್ರಬ್ಬರ್, ಅದರಲ್ಲೇ ತಿಕ್ಕ್ರಿ. ಚಲೋತಂಗೆ ಒರೆಸಿ ಪೂರ್ತಿ ಒಣ ಆದಮೇಲೆ ಇದಕ್ಕೆ ಎಣ್ಣೆ ಹಚ್ಚಾಕತ್ತೀನಿ ರೀ. ನೀವು ದಿನಾಲೂ ಅಡುಗೆ ಮಾಡೋಕೆ ಯಾವ ಎಣ್ಣೆ ಬಳಸ್ತೀರಲ್ರಿ, ಅದನ್ನು ಹಚ್ಚಿದ್ರು ನಡಿತೈತಿ. ಹಿಂದೆ ಮುಂದೆ ಸೈಡಿಗೆ ಎಲ್ಲ ಕಡೆ ಚೆಂದಂಗೆ ಎಣ್ಣೆ ಹಚ್ಚ್ರಿ. ಸ್ವಲ್ಪ ಜಾಸ್ತಿ ಹಚ್ಚಿದ್ರು ನಡಿತೈತಿ. ಈಗ ಇದನ್ನು ಒಂದಿನ ಪೂರ್ತಿ ಹಿಂಗೆ ಬಿಡಬೇಕು. ಮರುದಿನ ಇದನ್ನು ಸೋಪ್ ಹಚ್ಚಿ ತಿಕ್ಕಿ ತೊಳೆದು ಒರೆಸಿ ಪೂರ ಒಣ ಆದಮೇಲೆ ನಾನು ಅದನ್ನು ಗ್ಯಾಸ್ ಮೇಲೆ ಕಾಯಕ್ಕಿಟ್ಟೇನಿ ರೀ. ಈಗ ಮುಂದೇನು ಮಾಡಬೇಕಪ್ಪ ಅಂತಂದ್ರೆ, ಒಂದು ಬಟ್ಲಾಗ ಸ್ವಲ್ಪ ಎಣ್ಣೆ ತಗೋರಿ. ಈ ಎಣ್ಣೆ ಒಳಗೆ ಒಂದು ಉಳ್ಳಾಗಡ್ಡಿನ ಹಿಂಗೆ ಕಟ್ ಮಾಡಿ ಅದನ್ನು ಎದ್ದಬೇಕು. ಉಳ್ಳಾಗಡ್ಡಿನ, ಈ ಉಳ್ಳಾಗಡ್ಡಿನ ನಾವು ಹಂಚಿಗೆ ಹಚ್ಚಿ ತಿಕ್ಕಬೇಕು. ಚಲೋತಂಗೆ ಒತ್ತಿ ತಿಕ್ಕಬೇಕು. ಉರಿ ಮೀಡಿಯಮ ಇರಲಿ. ಹೊಳ್ಳೆ ಮುಳ್ಳೆ ಅಂದ್ರೆ ಅವಾಗವಾಗ ಉಳ್ಳಾಗಡ್ಡಿನ ಎಣ್ಣೆಗೆ ಎದ್ದಬೇಕು. ಹಂಚಿಗೆ ಚಲೋತಂಗೆ ತಿಕ್ಕಬೇಕು. ಸ್ವಲ್ಪ ಲೈಟಂಗೆ ಭಾರ ಹಾಕಿ ತಿಕ್ಕ್ರಿ. ಈ ಮೆಥಡ್ ನಿಮ್ಗೆ ಸ್ವಲ್ಪ ಲೆಂದಿ ಅನಿಸ್ತಪ್ಪ, ಲೈಕ್ ಆಗಲಿಲ್ಲ ಅಂತಂದರೆ ಇನ್ನೊಂದು ಮೆಥಡ್ ನೀವು ಮಾಡ್ಕೋಬೋದು. ಅದೇನಪ್ಪ ಅಂತಂದ್ರೆ 2 ಉಳ್ಳಾಗಡ್ಡಿನ ಸಣ್ಣಂಗೆ ಕಟ್ ಮಾಡಿರಿ, ಹಂಚಿನಾಗ ಹಾಕಿ ಚಲೋತಂಗೆ ಅದನ್ನು ಹುರಿಬೇಕು. ಎಲ್ಲ ಕಡೆ ಕೈ ಆಡಿಸ್ಕೊಂತ ಚಲೋತಂಗೆ ಹುರಿಬೇಕು. ಆದರೆ ಹಿಂಗೆ ನಾವು ಈರುಳ್ಳಿನ ಹಂಚಿಗೆ ಹಚ್ಚಿ ತಿಕ್ತೀವಲ್ರಿ, ಇದರಿಂದ ದೋಸೆ ತವಾಕ ಅಂಟಂಗಿಲ್ಲ ರೀ, ಭಾಳ ಜಲ್ದಿ ಎದ್ದೇಳ್ತಾವೆ. ಒಂಥರ ನಾನ್ ಸ್ಟಿಕ್ ಗತ್ಲೆ ಆಗತ್ತೆ. ಸ್ವಲ್ಪ ಟೈಮ್ ಆದರೂ ಪರವಾಗಿಲ್ಲ, ಈ ಮೆಥಡ್ನ ಮಾಡಿದ್ರೆ ಭಾಳ ಚಲೋ ಅಂತ ನನ್ನ ಅಭಿಪ್ರಾಯ. ಉಳ್ಳಾಗಡ್ಡಿ ಅಂದ್ರೆ ಈರುಳ್ಳಿ ಪೂರ್ತಿ ಕಪ್ಪಾಗುತ್ತಾನ, ಅಂದ್ರೆ ಬ್ಲ್ಯಾಕ್ ಆಗ್ಬೇಕ್ರಿ, ಪೂರ್ತಿ ಬ್ಲ್ಯಾಕ್ ಆಗುತ್ತಾನ ಅದನ್ನು ಚಲೋತಂಗೆ ಹುರಿಬೇಕು. ಆಮೇಲೆ ಉರಿನ ಸಣ್ಣ ಮಾಡಿರಿ. ಸಣ್ಣ ಉರಿ ಒಳಗೆ ಒಂದು 8ರಿಂದ 10 ನಿಮಿಷ ಟೈಮ್ ತೊಗೋತೈತಿ. ಅವಸರ ಮಾಡೋಕ್ಕೆ ಹೋಗ್ಬೇಡ್ರಿ, ಚಲೋತಂಗೆ ಹುರಿರಿ. ಚಲೋತಂಗೆ ಉಳ್ಳಾಗಡ್ಡಿನ ತವಾಕ್ಕೆ ಹಚ್ಚಿ ತಿಕ್ಕಬೇಕು. ಆಮೇಲೆ ಒಂದು ಟಿಶ್ಯೂ ಪೇಪರ್ ತಗೊಂಡು ಚೆಂದಂಗೆ ಎಲ್ಲ ಕಡೆ ಇದನ್ನು ಒರೆಸ್ಬೇಕು. ಟಿಶ್ಯೂ ಪೇಪರ್ ಇಲ್ಲ ಅಂತಂದರೆ ಯಾವುದೇ ಒಂದು ಹಳೆ ಕಾಟನ್ ಅರ್ಬಿನೂ ಬಳಸ್ಬೋದು. ನೆಕ್ಸ್ಟ್ ಈಗ ನಾನು ದೋಸೆ ಮಾಡಕತ್ತೀನಿ ರೀ. ಯಾವಾಗಲೂ ಕಬ್ಬಿಣ ಹಂಚಿನಾಗ ಪಳಗಿಸ್ಬೇಕಪ್ಪ ಅಂದ್ರೆ ಫಸ್ಟು ಅಕ್ಕಿ ಹಿಟ್ಟಿನ ದೋಸೆ ಮಾಡಬೇಕು. ಅಕ್ಕಿನ ಒಂದು 2 ತಾಸು ನೆನೆಸಿ ರುಬ್ಬಿನ್ರಿ. ಇದಕ್ಕೇನು ಉದ್ದಿನಬೇಳೆ ಹಾಕಿಲ್ಲ, ಹಿಟ್ಟಿನ ಹುಳಿನೂ ಬರ್ಸಿಲ್ಲ. ನೀವೇನ್ರಿ ಎಗ್ ತಿಂತಿದ್ರಪ್ಪ ಅಂತಂದ್ರೆ ಫಸ್ಟ್ ಟೈಮ್ ಕಬ್ಬಿಣದ ಹಂಚಿನ ಪಳಗಿಸ್ಬೇಕಂದ್ರೆ ಅದ್ರಾಗ ಆಮ್ಲೆಟ್ ಮಾಡ್ಕೋರಿ. ಹಂಚು ಭಾಳ ಚಂದ ಆಗುತ್ತೆ, ಜಲ್ದಿ ಪಳಗತ್ತೆ. ನೋಡ್ರಿ ದೋಸೆ ಎಷ್ಟು ಚಂದ ಹೇಳಕತ್ತಾವು, ಸ್ವಲ್ಪ ಎಲ್ಲೂ ಅಂಟಾಕತ್ತಿಲ್ಲ, ಕಟ್ಟಾಗಕತ್ತಿಲ್ಲ. ಮೊದಲು 2 ದೋಸೆನ ತಿನ್ನಬಾರ್ದು, 3ನೇ ದೋಸೆ ತಿನ್ಬೋದು. ಸ್ವಲ್ಪ ದಿನ ಹಂಚನ್ನ ನೀವು ಬಳಸೋ ಮುಂದೆ ಜಾಸ್ತಿ ಎಣ್ಣೆ ಹಚ್ಚಿರಿ. ಆಮೇಲೆ ಇದು ಬರ್ಬರ್ತಾ ನಾನ್ ಸ್ಟಿಕ್ ಗತ್ಲೆ ಆಗುತ್ತೆ, ಆವಾಗ ಭಾಳ ಎಣ್ಣೆ ಹಚ್ಚೋ ಅವಶ್ಯಕತೆ ಬೀಳಂಗಿಲ್ಲ. ಈ ಥರ ಹಂಚಿನಾಗ ಸೆಟ್ ದೋಸೆ, ಪ್ಲೇನ್ ದೋಸೆ, ನೀರು ದೋಸೆ ಮತ್ತು ಉತ್ತಪ್ಪ ಮಾಡೋಕೆ ಭಾಳ ಚಲೋ ಆಗುತ್ತೆ. ನೆಕ್ಸ್ಟ್ ಇದ್ರಾಗ ನಾನು ರಾಗಿ ದೋಸೆ ಮಾಡಕತ್ತೀನಿ ರೀ. ಸ್ವಲ್ಪ ದಪ್ಪಂದು ಮತ್ತು ಇನ್ನೊಂದು ತೆಳ್ಳಗಂದು 2 ಥರ ನಾನು ದೋಸೆ ಹಾಕಕತ್ತೀನಿ. 2 ಎಷ್ಟು ಚಂದ ಬರಕತ್ತಾವ ನೋಡ್ರಿ. ಹಂಚನ್ನ ಬಳಸಿದ ಮೇಲೆ ಪೂರ್ತಿ ತಣ್ಣಗಾಗೋತನ ಬಿಡ್ರಿ. ಪೂರ ತಣ್ಣಗಾದ್ಮೇಲೆ ಅದನ್ನು ಒಂದು ಟಿಶ್ಯೂ ಪೇಪರ್ ತೊಗೊಂಡು ಚಲೋತಂಗೆ ಒರೆಸ್ರಿ. ಆಮೇಲೆ ಸ್ವಲ್ಪ ಅದಕ್ಕೆ ಎಣ್ಣೆ ಹಚ್ಚಿ ತವಾನ ಎತ್ತಿಡ್ರಿ. 15 ದಿನಕ್ಕೆ ಒಂದ್ಸಲ, ಇಲ್ಲ ಅಂತಂದ್ರೆ ತಿಂಗಳಿಗೆ ಒಂದ್ಸಲ ನಾವು ತವಾನ ಸೋಪ್ ಹಚ್ಚಿ ಸ್ವಚ್ಛಂಗೆ ತಿಕ್ಕಿ ತೊಳೆದು
ಒಂದು ಕಾಟನ್ ಅರ್ಬಿಲೆ ಒರೆಸಿ ಅದನ್ನು ಪೂರ್ತಿ ಒಣ ಮಾಡಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ಇಡಬೇಕು. ಪ್ರತಿ ಸಲ ದೋಸೆ ಮಾಡಿದಾಗ ಸೋಪ್ ಹಚ್ಚಿ ತೊಳಿಬಾರ್ದು, ನೀರು ಹಚ್ಚಬಾರ್ದು. ಯಾಕಂದ್ರೆ ಕಬ್ಬಿಣ ತವ ಜಲ್ದಿ ತುಕ್ಕು ಹಿಡಿತಾವು. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಗೆ ಚಲೋ ಅನ್ಸಿದ್ರೆ, ಸ್ವಲ್ಪರ ಏನರ ಯೂಸ್ಫುಲ್ ಆತಪ್ಪ ಅಂತ ಅನ್ಸಿದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ. ಹಂಗೆ ಕಮೆಂಟ್ ಮಾಡೋದನ್ನ ಮಾತ್ರ ನೆನಪು ಹಾರಕ್ಕೆ ಹೋಗ್ಬೇಡ್ರಿ. ಥ್ಯಾಂಕ್ ಯು.